ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಅನಿತಾ ಲಾಯರ್ನ ಕರ್ಕೊಂಡು ಬಂದು ಜಾನ್ಸಿ ಡಿವೋರ್ಸ್ ಪೇಪರ್ನ ಸುಟ್ಟಾಕ್ಸಿರೋ ವಿಷಯನ ಹೇಳಿಸ್ತಾಳೆ. ಅವಾಗ ಪಲ್ಲವಿಗೆ ಮತ್ತು ಮನೆಯವ್ರಿಗೆ ಎಲ್ಲರಿಗೂ ಕೋಪ ಬರುತ್ತೆ. ಪಲ್ಲವಿ, ನೋಡಿದ್ರ ದೊಡ್ಡಪ್ಪ, ನಾನು ಹೇಳ್ತಾ ಇರಲಿಲ್ವಾ ಇವಳು ಬೇರೆನೇ ಏನೋ ಸ್ಕೆಚ್ ಹಾಕ್ಕೊಂಡು ಈ ಥರ ಮಾಡ್ತಾ ಇದ್ದಾಳೆ ಅಂತ. ಆದರೆ ನೀವೇನೇ ನನ್ನ ಮಾತನ್ನ ನಂಬಲಿಲ್ಲ. ಇವಾಗಾದರೂ ಅರ್ಥ ಆಯ್ತಾ ಇವಳು ಬೇರೆನೇ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ನೀವು ನಂಬಲಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಲಲಿತಾ ಕೂಡ ಹೌದು, ಹೇಗೆ ಮನ್ಸು ಬಂತು ಎಲ್ಲ ನಿನಗೆ ಮಾಡೋದಕ್ಕೆ, ನಿನ್ನನ್ನು ನಾವು ಎಷ್ಟೆಲ್ಲ ನಂಬಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಮಂಜುಳಾ ಕೂಡ ಹೌದು ಕಣೆ, ನಿನ್ನನ್ನು ನಾವು ಅಷ್ಟೊಂದು ನಂಬಿದ್ವಿ, ನಮ್ಮ ಒಳ್ಳೆತನನ ಉಪಯೋಗ ಮಾಡಿಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ ನೀನು, ನಿನ್ಗೆ ಅದಕ್ಕೆ ಮನ್ಸಾದ್ರೂ ಹೇಗೆ ಬಂತು ಅಂತ ಮಂಜುಳಾ ಕೂಡ ಬೈತಾಳೆ. ಪಲ್ಲವಿ, ಹೌದು ಅನಿತಾ, ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿರಲಿಲ್ಲ, ವಿಷಯ ಗೊತ್ತಿಲ್ದೇ ಈ ಥರ ಎಲ್ಲ ನಡ್ಕೊಂಡ್ವಿ ನಾವು, ನಮ್ಮನ್ನು ನಂಬು ಅಂತ ಹೇಳಿದ್ದಕ್ಕೆ ಅನಿತಾ, ಇಲ್ಲ ನಾನು ಯಾರನ್ನು ನಂಬಲ್ಲ ಅಂತ ಹೇಳಿದ್ದಕ್ಕೆ ನಂಬಲೇಬೇಕು. ಯಾಕೆ ಅಂತ ಅಂದರೆ ನಾನೇನೇ ಇವ್ರ ಹತ್ರ ಎಲ್ಲ ಆ ಥರ ಮಾಡಿಸಿದ್ದು, ನನ್ನ ಜೊತೆ ಪ್ರೀತಿಯಿಂದ 3 ದಿನ ನಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದು ನಾನೇನೆ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಡಿವೋರ್ಸ್ ನೋಟಿಸ್ ಬಂದ ಮೇಲೆ ನೀನು ಮನೆ ಬಿಟ್ಟು ಹೋಗೋಲ್ಲಾದರೆ ಅವ್ರ ಹತ್ರ ಯಾಕೆ ಪ್ರೀತಿಯಿಂದ ನಡ್ಕೊಳ್ಳಿ ಅಂತ ಕೇಳಿದೆ, ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಅನಿತಾ ಕೇಳ್ತಾಳೆ. ಅದಕ್ಕೆ ಜಾನ್ಸಿ, ಯಾಕೆ ಅಂತ ಅಂದರೆ ನಾನು 3 ದಿನಕ್ಕೆ ಹೋಗೋದಕ್ಕಲ್ಲ, ಶಾಶ್ವತವಾಗಿ ನನ್ನ ಗಂಡನ ಜೊತೆ ಇದೇ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಇರೋದಕ್ಕೋಸ್ಕರ ಅಂತ ಹೇಳಿದ್ದಕ್ಕೆ, ಏನೇ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದ್ದಕ್ಕೆ, ಹೌದು ನನಗೆ ನನ್ನ ಗಂಡ ಬೇಕು, ನನ್ನ ಗಂಡನ ಮನೆಯವ್ರು ಬೇಕು, ಆ ಕಾರಣಕ್ಕೋಸ್ಕರ ನಾನು ಆ ಥರ ನಾಟಕ ಆಡಿದೆ. 3 ದಿನದನ್ನ ನಾನು 100 ದಿನ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ 3 ದಿನದಲ್ಲೇ ಇವರೇನೆ ನನ್ನ ಬೆಸ್ಟ್ ಸೊಸೆ, ಈ ಮನೆಗೆ ತಕ್ಕನಾದ ಸೊಸೆ ಇವಳೇನೆ ಅಂತ ಈ ಮನೆಯವ್ರ ಬಾಯಿಂದ ಹೇಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಎಲ್ಲ ನಡ್ಕೊಂಡೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಅನಿತಾ, ನೀನಲ್ಲ ಕಣೆ ಈ ಮನೆ ಸೊಸೆ, ನಾನು ರಾಘು ಕೈಯಿಂದ ತಾಳಿನ ಕಟ್ಟಿಸ್ಕೊಂಡು ಈ ಮನೆಯಲ್ಲಿ ಬದುಕಬೇಕಾಗಿರೋಳು ನಾನು, ಎಲ್ಲರ ಮನಸ್ಸಲ್ಲಿರೋದು ನಾನು, ನೀನಲ್ಲ ಅಂತ ಹೇಳಿದ್ದಕ್ಕೆ, ನೀನು ಇನ್ನೂ ತಾಳಿ ಕಟ್ಟಿಸ್ಕೊಂಡು ಬದುಕಬೇಕು ಅಂತ ಹೇಳ್ತಾ ಇದೀಯಾ, ಆದರೆ ಆಲ್ರೆಡಿ ನಾನು ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಹೆಣ್ಣಿಗೆ ಮದುವೆ ದಿಬ್ಬಣ ಹೋಗಬೇಕಾಗಿರೋದು ತನ್ನ ತವರು ಮನೆಯಿಂದ, ಹಾಗೇನೆ ಸಾವಿನ ದಿಬ್ಬಣ ಹೋಗಬೇಕಾಗಿರೋದು ಅದು ಗಂಡನ ಮನೆಯಿಂದ. ಅದೇನೆ ಹೆಣ್ಣಿಗೆ ಸಿಗುವಂತಹ ಗೌರವ ಪಡ್ಕೋಬೇಕು ಅಂತಾನೆ ನಾನು ಇಲ್ಲಿರೋದು, ಎಲ್ಲರ ಮನಸ್ಸನ್ನು ನಾನು ಗೆದ್ದು ನಾನು ಇಲ್ಲೇ ಇರ್ತೀನಿ ಅಂತಾನೆ ನಾನು ಇಲ್ಲಿರೋದು ಅಂತ ಹೇಳಿದ್ದಕ್ಕೆ ಅನಿತಾ, ಅಲ್ಲ ಕಣೆ, ನೀನೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ಈ ಮನೆ ಸೊಸೆ ಅಂತ, ಈ ಮನೆಯವರು ಅಂತ ಹೇಳಿದ್ದಕ್ಕೆ, ನೋಡು ನಾನು ಇಲ್ಲಿದ್ದುಕೊಂಡೇ ಎಲ್ಲದನ್ನು ಸಾಧಿಸಿದ್ದೀನಿ. ಯಾಕೆ ಅಂತಂದರೆ ನನ್ನ ಯೋಗ್ಯತೆ ನಿನ್ನ ಯೋಗ್ಯತೆ ಬಗ್ಗೆ ನೀನು ತಿಳ್ಕೊ ಫಸ್ಟು. ಯಾಕೆ ಅಂದರೆ ನಾನು ಇಲ್ಲಿ ಯಾರ ಸಪೋರ್ಟು ಇಲ್ದೇ, ಗಂಡನ ಸಪೋರ್ಟು ಇಲ್ದೇ, ಮನೆಯವ್ರ ಸಪೋರ್ಟು ಇಲ್ದೇ, ಅವ್ರಿಗೆ ಬೇಕೋ ಬೇಡವೋ ಎಲ್ಲದನ್ನು ತಿಳ್ಕೊಂಡು ನಾನು ಈ ಮನೇನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಎಲ್ಲೋ ಇದ್ಕೊಂಡು ಇದನ್ನು ಮಾತಾಡೋದಲ್ಲ. ನಿನಗೆ ಬರೀ ಮಾತು ಕೊಟ್ಟಿದ್ದಾರೆ ರಾಘು ನಿನ್ನನ್ನು ಮದುವೆ ಆಗ್ತೀನಿ ಅಂತ, ಆದರೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾರೆ. ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀನಿ, ಎಲ್ಲರ ಆಶೀರ್ವಾದದಿಂದ ಎಲ್ಲರಿಂದ ಅಕ್ಷತೆ ಹಾಕಿಸ್ಕೊಂಡು ನಾನು ಮದುವೆ ಆಗಿ ಈ ಮನೆಗೆ ಬಂದಿದ್ದೀನಿ. ನಿನ್ನ ಥರ ಇಲ್ಲ ನಾನು, ನೀನು ಎಲ್ಲೋ ಇದ್ಕೊಂಡು ಇಷ್ಟೆಲ್ಲ ಮಾತಾಡೋಳು, ನಾನು ಇದೇ ಮನೆಯಲ್ಲಿ ಇದ್ಕೊಂಡು ಯಾರಿಗೆ ಬೇಕೋ ಬೇಡವೋ ಆದರೂ ನಾನು ಇಲ್ಲಿ ಸಾಧಿಸ್ತಾ ಇದ್ದೀನಿ ಅಂತ ಅಂದರೆ ಇದು ನನ್ನ ಯೋಗ್ಯತೆ, ನಿನ್ನ ಯೋಗ್ಯತೆ ಬಗ್ಗೆ ನೀನು ತಿಳ್ಕೊ ಅಂತ ಹೇಳಿದ್ದಕ್ಕೆ, ನೋಡು ನಿನಗೆ ಇಲ್ಲಿ ಇರೋದಕ್ಕೆ ಚಾನ್ಸ್ ಸಿಕ್ಕಿದೆ, ಅದಕ್ಕೋಸ್ಕರ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯಾ, ಆದರೆ ನನಗೂ ಚಾನ್ಸ್ ಸಿಕ್ಕಿದ್ದಿದ್ರೆ ನಾನು ಇದೆಲ್ಲ ಮಾಡ್ತಾ ಇದ್ದೆ ಅಂತ ಅನಿತಾ ಹೇಳ್ತಾಳೆ. ಅದಕ್ಕೆ ಜಾನ್ಸಿ, ಯಾರೇ ಬೇಡ ಅಂತಂದವರು ನೀನು ಆ ಚಾನ್ಸ್ ಪಡ್ಕೊಳ್ಳೇಬೇಕಾದ್ರೆ ನೀನು ಇದು ತೋರಿಸೆ ಅಂತ ಹೇಳಿದ್ದಕ್ಕೆ ಅನಿತಾ, ಹೌದು ಈ ಮನೆಯವರು ಡಿಸೈಡ್ ಮಾಡಬೇಕಾಗಿರೋದು ನಾನಾ ಈ ಮನೆಗೆ ಸೊಸೆ ನೀನಾ ಈ ಮನೆಗೆ ಸೊಸೆ ಅಂತ. ಆಯಿತು ಕಣೆ, ನಾನು ನಾಳೆನೇ ಇಲ್ಲಿಗೆ ಲಗೇಜ್ ತೊಗೊಂಡು ಬರ್ತೀನಿ, 1 ವಾರ ನಾನು ಇಲ್ಲಿರ್ತೀನಿ, ಇದ್ದು ನೀನಾ ನೋಡೇ ಬಿಡೋಣ, ತೋರಿಸ್ತೀನಿ. 1 ವಾರ ಆದಮೇಲೆ ವೋಟಿಂಗ್ ನಡೆಯುತ್ತೆ, ಅದರಲ್ಲಿ ವೋಟ್ ಯಾರಿಗೆ ಜಾಸ್ತಿ ಬೀಳುತ್ತೆ ಅವರು ಈ ಮನೆಯಲ್ಲಿರ್ತಾರೆ, ಇಲ್ಲ ಅಂತ ಅಂದರೆ ಕಮ್ಮಿ ವೋಟ್ ಬೀಳೋರು ಈ ಮನೆಯಿಂದ ಹೊರಗೆ ಹೋಗ್ತಾರೆ. ಈ ಚಾಲೆಂಜ್ಗೆ ನೀನು ಅಕ್ಸೆಪ್ಟ್ ಮಾಡ್ಕೊತೀಯಾ ಅಂತ ಅನಿತಾ ಕೇಳ್ತಾಳೆ. ಅದಕ್ಕೆ ಜಾನ್ಸಿ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾಳೆ. ಅದಕ್ಕೆ ಯಾಕೆ ಭಯ ಆಗ್ತಾ ಇದೆಯಾ ಸೋತೋಗ್ತೀನಿ ಅಂತ ಹೇಳಿದ್ದಕ್ಕೆ ಜಾನ್ಸಿ, ಸೋತೋಗ್ತೀನಿ ಅಂತ ನನಗೆ ಯಾಕೆ ಭಯ ಆಗಬೇಕು, ನಾನು ಇಲ್ಲಿವರೆಗೂ ಸೋಲನ್ನು ಕಂಡೇ ಇಲ್ಲ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಇನ್ನು ಮುಂದೆ ಸೋಲಿನ ರುಚಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಅಂತ ಅನಿತಾ ಹೇಳ್ತಾಳೆ. ಅದಕ್ಕೆ ನೋಡೇ ಬಿಡೋಣ, ನಾನು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು
ಹೇಳ್ತಾಳೆ ಝಾನ್ಸಿ. ಅದಕ್ಕೆ ಅನಿತಾ ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಮನೆಯವ್ರನ್ನ ಕೇಳ್ತಾಳೆ. ಅದಕ್ಕೆ ಓ ಎಸ್ ಒಪ್ಪಿಗೆ ಇದೆ ಅಂತ ಪಲ್ಲವಿ ಹೇಳ್ತಾಳೆ. ಸರಿ, ಹಾಗಾದರೆ ನಾಳೆನೇ ನನ್ನ ಲಗೇಜ್ನ ತೊಗೊಂಡು ಈ ಮನೆಗೆ ಬರ್ತೀನಿ, ನೀನು ನೋಡೇ ಬಿಡೋಣ ಅಂತ ಚಾಲೆಂಜ್ ಮಾಡಿ ಅನಿತಾ ಅಲ್ಲಿಂದ ಹೊರಟೋಗ್ತಾಳೆ. ತುಳಸಿ ಅವ್ರಿಗೆಲ್ಲರಿಗೂ ರಾಯ್ ಸ್ವೀಟ್ನ ತಂದು ಕೊಟ್ಟೋಗಿರ್ತಾನೆ. ಅವಾಗ ತುಳಸಿ ಕೋಪ ಮಾಡಿಕೊಂಡು ಈ ಅನಿತಾಗೆ ಎಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಇಂಡೈರೆಕ್ಟಾಗಿ ಝಾನ್ಸಿ ಜೀವನನ ಹಾಳು ಮಾಡು ಅಂತ, ಆದರೆ ಈ ಅನಿತಾ ಎಲ್ಲಿ ಹಾಳಾಗೋಗಿದ್ದಾಳೋ ಅಂತ ಹೇಳಿದ್ದಕ್ಕೆ ಅಷ್ಟರೊಳಗಡೆ ಫೋನ್ ಬರುತ್ತೆ. ಫೋನ್ ಯಾರ್ದು ಅಂತ ನೋಡಿದ್ರೆ ಅನಿತಾದಾಗಿರುತ್ತೆ. 100 ವರ್ಷ ಆಯಸ್ಸು ಈ ಪಾಪಿಗೆ ಬೇರೆ. ಹಲೋ ಅಂತ ಹೇಳ್ತಾಳೆ. ಈ ಕಡೆಯಿಂದ ಅನಿತಾ, ಹಲೋ ಏನು ಮಾಡಿದೆ ಅಂತ ಗೊತ್ತಾಯ್ತಾ ನಿಮಗೆ? ಇನ್ನು 1 ಅವರಲ್ಲಿ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ಗೊತ್ತಾಯ್ತಾ ಅಂತ ಹೇಳಿದ್ದಕ್ಕೆ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಕಡೆ, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ತುಳಸಿ ಹೇಳಿದ್ದಕ್ಕೆ, ನೋಡಿ ನಾನು 1 ಅವರಲ್ಲಿ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೇಳಿದ್ದೆ, ಆದರೆ ಇವಾಗ ಅಲ್ಲಿ ಹೋಗಿ ಅವರ ಮಧ್ಯದಲ್ಲಿ ನಡಿಬೇಕಾಗಿದ್ದ ಶಾಸ್ತ್ರನ ತಡೆದು ನಿಲ್ಲಿಸಿದ್ದೀನಿ ಅಂತ ಹೇಳಿದ ತಕ್ಷಣ ತುಳಸಿಗೆ ಮನಸ್ಸೊಳಗಡೆನೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಲ್ಲಿ ಅನಿತಾ, ಇವಾಗ ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ, ಇಷ್ಟು ದಿನ ನಾನು ಅಲ್ಲಿಂದ ದೂರ ಇದ್ದೆ, ಇನ್ನು ಮುಂದೆ ನಾನು ಅಲ್ಲಿ ಹೋಗಿನೇ ನನ್ನ ಆಟನ ಶುರು ಮಾಡ್ತೀನಿ, ನನ್ನ ಝಾನ್ಸಿ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ, ಆ ಚಾಲೆಂಜಲ್ಲಿ ನಾನು ಗೆದ್ದು ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ತುಳಸಿ, ಏನಮ್ಮ ಅನಿತಾ ಏನು ಹೇಳ್ತಾ ಇದೀಯಮ್ಮ ಅಂತ ಹೇಳಿದ್ದಕ್ಕೆ, ಯಾಕೆ ಇಷ್ಟು ದಿನ ದರ್ಪದಿಂದ ಮಾತಾಡ್ತಾ ಇದ್ರಿ, ಇವಾಗ ಯಾಕೆ ವಾಯ್ಸ್ ಬಿದ್ದೋಯ್ತಾ? ನನ್ನ ಪವರ್ ಏನು ಅಂತ ನಾನು ಇನ್ನು ಮುಂದೆ ತೋರಿಸ್ತೀನಿ. ನಾನು ಇವಾಗ ಫೋನ್ ಮಾಡಿದ್ದು ಏನಕ್ಕೆ ಅಂದರೆ, ನಾನು 1 ಅವರಲ್ಲಿ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದು 1 ವೀಕ್ಗೆ ಪೋಸ್ಟ್ಪೋನ್ ಆಗಿದೆ, ನನ್ನ ಅವಳ ಮಧ್ಯದಲ್ಲಿ ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ, ಅದಕ್ಕೋಸ್ಕರ ನಾನು ನಿಮಗೆ ಕಾಲ್ ಮಾಡಿದೆ. 1 ವೀಕ್ ಆದಮೇಲೆ ಅವಳನ್ನು ಮನೆಯಿಂದ ಹೊರಗೆ ಹಾಕ್ತೀನಿ, ಆರತಿ ಮಾಡೋದಕ್ಕೆ ರೆಡಿಯಾಗಿರಿ ಅಂತ ಹೇಳಿದ್ದಕ್ಕೆ, ಏನಮ್ಮ ಹೇಳ್ತಾ ಇದೀಯ ಅನಿತಾ ಅಂತ ಹೇಳಿದ್ದಕ್ಕೆ, ಹೌದು ಸತ್ಯನೇ ಹೇಳ್ತಾ ಇದ್ದೀನಿ, ಇನ್ನು 1 ವಾರದಲ್ಲಿ ಝಾನ್ಸಿ ನಿಮ್ಮ ಮನೆಗೆ ಬರ್ತಾಳೆ, ರೆಡಿಯಾಗಿರಿ ಅವಳನ್ನ ಕರ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಅನಿತಾ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಅದಾದಮೇಲೆ ತುಳಸಿಗೆ ತುಂಬಾ ಖುಷಿ ಆಗುತ್ತೆ. ಖುಷಿ ಆದಾಗ ಪ್ರಣವ್ ಏನಾಯಿತು ಮಾಮ ಅಂತ ಕೇಳಿದ್ದಕ್ಕೆ, ಆ ಝಾನ್ಸಿ ಸಂಸಾರನ ಅನಿತಾ ಹೋಗಿ ಹಾಳು ಮಾಡಿದ್ದಾಳೆ, ಅವರ ಸಂಸಾರ ಶುರು ಆಗದೇ ಇರೋ ಥರ ಮಾಡಿದ್ದಾಳೆ ಅಂತ ಹೇಳಿದ್ದೇನೆ. ನಾಗಾರ್ಜುನ್ ಕಡೆ ತಿರುಗಿ, ನಾಗಾರ್ಜುನ್ ಇವಾಗ ಸ್ವೀಟ್ ತಿನ್ನು ನಾಗಾರ್ಜುನ್ ಅಂತ ಹೇಳಿದ ತಕ್ಷಣ ನಾಗಾರ್ಜುನ್ ಖುಷಿಯಿಂದನೇ ಸ್ವೀಟನ್ನ ತಿಂತಾರೆ. ಅವ್ರನ್ನ ನೋಡಿ ಇವಳಿಗೆ ತುಳಸಿಗೆ ತುಂಬಾ ನಗು ಬರ್ತಾ ಇರುತ್ತೆ, ತುಂಬ ಎಂಜಾಯ್ ಮಾಡ್ತಾ ಇರ್ತಾಳೆ. ಝಾನ್ಸಿ ತನ್ನ ರೂಮಲ್ಲಿ ತಾನು ಹಾಕೊಂಡಿದ್ದ ಒಡವೆಗಳನ್ನೆಲ್ಲ ಬಿಚ್ಚಿಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಸಂಗೀತ ಬಂದು ಸಾರಿ ಅದಕ್ಕೆ ಅಂತ ಸಾರಿ ಕೇಳ್ತಾಳೆ. ಅದಕ್ಕೆ ಸಾರಿನ ಯಾಕೆ ಸಂಗೀತ, ಯಾಕೆ ಸಾರಿ ಕೇಳ್ತಾ ಇದೆಯಾ ನನ್ನ ಹತ್ರ ಅಂತ ಹೇಳಿದ್ದಕ್ಕೆ, ಅಲ್ಲ ಅದಕ್ಕೆ ಇವತ್ತು ನಿಮ್ಮ ಸಂಸಾರ ಶುರುವಾಗಬೇಕಿತ್ತು, ಅಷ್ಟರೊಳಗಡೆ ಹೀಗೆಲ್ಲ ಆಗೋಯ್ತು, ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಬೇಜಾರು ಯಾಕೆ ಮಾಡ್ಕೊತೀಯ ಸಂಗೀತ, ಒಂದು ರೀತಿಯಲ್ಲಿ ಈ ರಾತ್ರಿ ನನಗೆ ಒಳ್ಳೆಯದನ್ನೇ ಮಾಡಿದ್ದೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಾಗೆ ನನಗೆ ಒಳ್ಳೇದನ್ನೇ ಮಾಡಿದೆ ಅಂತ ಝಾನ್ಸಿ ಹೇಳ್ತಾಳೆ. ಅದಕ್ಕೆ ಒಳ್ಳೇದು ಮಾಡಿದ್ಯಾ, ಏನು ಅದಕ್ಕೆ ಏನು ಹೇಳ್ತಾ ಇದ್ದೀರಾ, ನಿಮ್ಮ ಸಂಸಾರ ಶುರು ಆಗೋ ಹೊತ್ತಿಗೆ ಅನಿತಾ ಬಂದು ಎಲ್ಲ ಹಾಳು ಮಾಡೋದಲ್ಲ, ಆದರೂ ಈ ಥರ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಹೌದು ಸಂಗೀತ, ಇಲ್ಲಿ 2 ದೇಹಗಳು ಒಂದಾಗೋಕ್ಕಿಂತ ಮುಂಚೆ 2 ಮನಸ್ಸುಗಳು ಒಂದಾಗಬೇಕಂತೆ, ಅಂಥದ್ರಲ್ಲಿ ರಾಘು ಇವತ್ತು ತನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡ ಅಂತ ಹೇಳಿದ್ದಕ್ಕೆ, ಏನು ಹೇಳ್ತಾ ಇದ್ದೀರಾ ಅದಕ್ಕೆ, ತುಂಬಾ ಒಕ್ಟೊಕ್ಟಾಗಿ ಮಾತಾಡಬೇಡಿ, ನನಗೆ ಸ್ಟ್ರೇಟಾಗಿ ಹೇಳಿ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಹೌದು ಸಂಗೀತ, ನಿಮ್ಮಣ್ಣ ರಾಘು ನನ್ನ ಹತ್ರ ಮನಸ್ಸು ಬಿಚ್ಚಿ ತನ್ನ ಮನಸ್ಸೊಳಗಡೆ ಬಚ್ಚಿಟ್ಕೊಂಡಿದ್ದಂಥ ಪ್ರೀತಿ ಎಲ್ಲದನ್ನು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ದ, ತಾನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಬೇಕಾದ್ರೆ ಅವನ ಹೃದಯದ ಬಡಿತನೇ ನಿಂತೋಗ್ದಂಗೆ ಆಗ್ತಾಯಿತ್ತು, ಕೈಯೆಲ್ಲ ನಡುಗ್ತಾ ಇತ್ತು ಅಂತ ನನ್ನ ಹತ್ರ ಹೇಳ್ಕೊಂಡ, ನಾನು ಪ್ರತಿ ಸಲ ಮನೆ ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಬಂದಾಗ ಅವನು ಎಷ್ಟು ಒದ್ದಾಡ್ತಾ ಇದ್ದ ಅಂತ ನನ್ನ ಹತ್ರ ಹೇಳ್ಕೊಂಡ, ತನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಳವಾಗಿ ನನ್ನನ್ನು ಪ್ರೀತಿ ಮಾಡ್ತಾನೆ, ನಾನು ಇಲ್ಲ ಅಂತ ಅಂದರೆ ಅವನ ಜೀವನನೇ ಇಲ್ಲ ಅನ್ನೋದನ್ನ ನನ್ನ ಹತ್ರ ಹೇಳ್ಕೊಂಡ, ಅಷ್ಟು ಸಾಕಲ್ವ ನನಗೆ ಇಷ್ಟು ದಿನ ರಾಘು ಮನಸ್ಸಲ್ಲಿ ನಾನು ಇದೀನಾ ಇಲ್ವಾ, ಅಥವಾ ಅವನು ನನ್ನನ್ನು ಪ್ರೀತಿ ಮಾಡ್ತಾನಾ ಇಲ್ವಾ, ಅವನು ಬರೀ ನನ್ನ ಮೇಲೆ ಇಟ್ಟಿರೋದು ಕರುಣೆನ ಅಥವಾ ಪ್ರೀತಿನ ಏನು ಅನ್ನೋದೇ ನನಗೆ ಗೊತ್ತಾಗ್ದೇ ಒದ್ದಾಡ್ತಾ ಇದೆ, ಅಂಥದ್ರಲ್ಲಿ ಇವತ್ತು ರಾಘು ನನ್ನ ಮುಂದೆ ಬಂದು ನಿಮ್ಮನ್ನು ನಾನು ತುಂಬಾ ಪ್ರೀತಿ ಮಾಡ್ತೀನಿ, ನೀವಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅಂತ ಅವ್ನು ನನ್ನ ಹತ್ರ ಹೇಳ್ಕೊಂಡಾಗ ನನಗೆಷ್ಟು ಖುಷಿ ಆಗಿರುತ್ತೆ ಹೇಳು, ಇಷ್ಟು ಸಿಕ್ಕಿದೆಯಲ್ಲ ಅದು ಸಾಕು. ಒಂದು ಹೆಣ್ಣು ತನ್ನ ಮೊದಲನೇ ರಾತ್ರಿನ ಎಷ್ಟು ಮನಸ್ಸಲ್ಲಿ ನೆನ್ಪಿಟ್ಕೊಂಡಿರ್ತಾಳೋ ಗೊತ್ತಿಲ್ಲ, ಆದರೆ ಇದನ್ನು ಮಾತ್ರ ನಾನು ಸಾಯೋವರೆಗೂ ಮರೆಯೋಕ್ಕಾಗೋದಿಲ್ಲ ಅಂತ ಅಮೃತವಾದ ಗಳಿಗೆ ಅಂತ ಹೇಳಿದ್ದಕ್ಕೆ, ಅದೇನೋ ಸರಿ ಅದಕ್ಕೆ, ಆದರೆ ಅಣ್ಣ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದೆಲ್ಲ ಮುಖ್ಯ, 1 ವಾರ ಆದಮೇಲೆ ವೋಟಿಂಗ್ ಇದೆ ಅದಕ್ಕೆ, ವೋಟಿಂಗ್ ಆದಮೇಲೆ ನೀವು ಈ ಮನೆ ಬಿಟ್ಟು ಹೋಗಬೇಕಾಗುತ್ತಲ್ಲ ಅದಕ್ಕೆ, ನಮ್ಮನೆಯವರು ನಿಜವಾಗ್ಲೂ ನಿಮಗೆ ವೋಟ್ ಮಾಡ್ತಾರಾ ಅಂತ ಕೇಳಿದ್ದಕ್ಕೆ, ವೋಟ್ ಮಾಡೇ ಮಾಡ್ತಾರೆ ಸಂಗೀತ,
ಯಾಕೆ ಅಂತ ಅಂದರೆ ನಾನು ಬಿದ್ದೋಗ್ತಾ ಇದ್ದಂತಹ ಕಂಪ್ನಿಗಳನ್ನೆಲ್ಲ ಚಾಲೆಂಜಾಗಿ ತೊಗೊಂಡು ನಡೆಸ್ತಾ ಅಂಥವಳು ನಾನೊಂಥರ ರಾಜಕಾರಣಿ ಇದ್ದಂಗೆ. ಅವಳು ತಂತ್ರ ಮಾಡಿದ್ರೆ ನಾನು ಕುತಂತ್ರ ಮಾಡ್ತೀನಿ. ಡೋಂಟ್ ವರಿ ಸಂಗೀತ, ನಾನು ಈ ಚಾಲೆಂಜಲ್ಲಿ ನಾನು ಗೆಲ್ತೀನಿ, ನಾನು ಈ ಮನೆಯಲ್ಲಿ ಇದ್ದೇ ಇರ್ತೀನಿ ಅಂತ ಹೇಳಿದ್ದಕ್ಕೆ, ಅದು ಹೇಗೆ ಅದಕ್ಕೆ ಸಾಧ್ಯ, ಹೇಗೆ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ, ನಾನು ಮಾಡೇ ಮಾಡ್ತೀನಿ, ಅದನ್ನು ಇವಾಗಲೇ ಹೇಳಿಬಿಟ್ಟು ಮಾಡಿದ್ರೆ ಅದರಲ್ಲಿ ಸಾರಸ್ಯ ಇರೋದಿಲ್ಲ, ನಾನು ಮಾಡಿ ಆದಮೇಲೆ ಹೇಳ್ತೀನಿ. ಡೋಂಟ್ ವರಿ ಸಂಗೀತ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾಳೆ. ಸಂಗೀತಂಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಹುಷಾರು, ಅದಕ್ಕೆ ಅಣ್ಣನ ಓಟನ್ನು ಸಹ ಅವರೇನೆ ಹಾಕಿಸ್ಕೊಳ್ಳೋ ಅಂತಹ ಚಾನ್ಸಸ್ ಇರುತ್ತೆ, ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಣ್ಣನಿಗೆ ಅಂತ ಹೇಳಿದ್ದಕ್ಕೆ, ಡೋಂಟ್ ವರಿ ಸಂಗೀತ, ನಾನು ಅವ್ರಿಗೆ ಏನೇ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅವ್ರು ಎಲ್ಲರ ಓಟು ನನಗೇನೆ ಬೀಳೋ ಥರ ನಾನು ಮಾಡ್ಕೊತೀನಿ ಅಂತ ಹೇಳಿದ್ದಕ್ಕೆ, ಆಲ್ ದ ಬೆಸ್ಟ್ ಅದಕ್ಕೆ ಅಂತ ಸಂಗೀತ ಹೇಳ್ತಾಳೆ. ಆಯಿತು ಸಂಗೀತ, ನಾನು ಏನು ಮಾಡ್ತೀನಿ ಅಂತ ಜಸ್ಟ್ ನೋಡ್ತಾ ಇರೋ ನೀನು ಅಷ್ಟೇ. ನಾನು ಈ ಚಾಲೆಂಜಲ್ಲಿ ಗೆದ್ದು ಈ ಮನೆಯಲ್ಲೇ ಉಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ, ಉಳ್ಕೊತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಸಂಗೀತನಿಗೆ ಝಾನ್ಸಿ ಧೈರ್ಯನ ಹೇಳ್ತಾಳೆ. ಝಾನ್ಸಿಗೆ ಚಾಲೆಂಜ್ನ ಮಾಡಿ ಮನೆಗೆ ಬರ್ತಾಳೆ. ಅಷ್ಟರೊಳಗಡೆ ಅವ್ರ ಅಪ್ಪ ಅವರಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ. ಏನಾಯಿತು ಮಗಳೇ, ಎಲ್ಲಿಗೆ ಹೋಗಿದೆ, ನಿನಗೋಸ್ಕರನೇ ಕಾಯ್ತಾ ಇದ್ವಿ ಮಗಳೇ ಅಂತ ಅವರಪ್ಪ ಕೇಳಿದ್ದಕ್ಕೆ, ಅದು ಅಲ್ಲಿ ಅವ್ರ ಸಂಸಾರ ಶುರುವಾಗಬೇಕಿತ್ತು ಅಪ್ಪ, ಅದನ್ನು ಹೋಗಿ ತಡೆದು ನಿಲ್ಲಿಸಿ ಬಂದಿದ್ದೀನಿ ನಾನು ಅಂತ ಹೇಳಿದ್ದಕ್ಕೆ, ಏನು ಹೇಳ್ತಾ ಇದೆಯಾ ಮಗಳೇ, ಅವ್ರ ಸಂಸಾರ ಶುರುವಾಗಬೇಕಿತ್ತ ಅಂತ ಅಂದಿದ್ದಕ್ಕೆ, ಹೌದು, ಅವರೆಲ್ಲರೂ ಸೇರಿ ಅವ್ರಿಗೆ ಸಂಸಾರ ಶುರು ಮಾಡೋದಕ್ಕೆ ಮುನ್ನುಡಿ ಬರೆದಿದ್ರು, ಅದನ್ನು ಹೋಗಿ ನಾನು ತಡೆದು ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ, ಹಾಗಾದರೆ ಇಷ್ಟು ದಿನ ಅವರೆಲ್ಲರೂ ನಾಟಕ ಮಾಡ್ತಾ ಇದ್ರಾ, ಓ ಹಾಗಾದರೆ ಅವರಿಬ್ಬರೂ ಚೆನ್ನಾಗಿದ್ದಾರ ಅಲ್ಲಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅಪ್ಪ, ಅವ್ರಿಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ, ಅದು ಹೇಗೆ ಹೇಳ್ತೀಯ ಮಗಳೇ ಅಂತ ಹೇಳಿದ್ದಕ್ಕೆ, ಹೌದಪ್ಪ, ನಾನು ಈ ಮನೆ ಬಿಟ್ಟು ನಾನು ಹೊರಟೋಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲರೂ ಅವಳನ್ನ ಅಲ್ಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಿದ್ದಕ್ಕೆ, ಅವಳ ಬಗ್ಗೆ ಗೊತ್ತಿದ್ದೂ ಆ ಥರ ಅವ್ರು ನಡ್ಕೊಂಡ್ರ ಅಂತ ಹೇಳಿದ್ದಕ್ಕೆ, ಇಲ್ಲ, ನಾನು ಈಸಿಯಾಗಿ ನೋಟಿಸ್ ಬಂದ ತಕ್ಷಣ ಈ ಮನೆ ಬಿಟ್ಟು ನಾನು ಹೊರಟೋಗ್ತೀನಿ ಅಂತ ಹೇಳಿದ್ಲು, ಅದನ್ನು ಅವರೆಲ್ಲರೂ ನಂಬ್ಕೊಂಡು ಈಸಿಯಾಗಿ ಮನೆ ಬಿಟ್ಟು ಹೊರಟೋಗ್ತಾಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳನ್ನ ಅಲ್ಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅವರು ಅಂತ ಹೇಳ್ತಾಳೆ. ಇದೇ ಕಾರಣ ಇಟ್ಕೊಂಡು ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬೋದಿತ್ತಲ್ಲ ಅಂತ ಅವ್ರ ಅಮ್ಮ ಕೇಳಿದ್ದಕ್ಕೆ, ಇಲ್ಲಮ್ಮ, ಅವಳನ್ನ ಅಷ್ಟು ಸುಲಭವಾಗಿ ಮನೆಯಿಂದ ಹೊರಗೆ ಹಾಕೋಕ್ಕೆ ಆಗೋದಿಲ್ಲ, ಅವಳು ಅಷ್ಟು ಸುಲಭವಾಗಿ ಹೋಗೋದಿಲ್ಲ, ಅವಳನ್ನ ಹೊರಗೆ ಹಾಕೋದಕ್ಕೆ ನಾನೇ ಆಗಬೇಕು, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ, ಅದಕ್ಕೆ ನಾನು ಒಂದು ವಾರ ಆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ, ಏನೇ ಹೇಳ್ತಾ ಇದೀಯಾ ಅನಿತಾ ಅಂತ ಕೇಳಿದ್ದಕ್ಕೆ, ಹೌದಮ್ಮ, ಅವಳನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೋಸ್ಕರ ನಾನೇನೆ ಅವ್ರ ಮನೆಗೆ ಒಂದು ವಾರ ಹೋಗ್ತಾ ಇದ್ದೀನಿ, ಒಂದು ವಾರ ಆದಮೇಲೆ ನಮ್ಮಿಬ್ಬರ ಮಧ್ಯದಲ್ಲಿ ವೋಟಿಂಗ್ ನಡೆಯುತ್ತೆ, ಅವಳನ್ನ ಸೋಲಿಸಿ ಆ ಮನೆಯಿಂದ ಹೊರಗೆ ಹಾಕಿ ನನ್ನ ಸಂಸಾರನ ನಾನೇ ಕಟ್ಕೊತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ರಾಘು ಒಬ್ಬನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ತರುಣ ಬಂದು, ಏನೋ ರಾಘು, ಏನೋ ಸೋಪ್ ನಿದ್ಕೊಂಡು ಆರಾಮಾಗಿ ಕೂತ್ಬಿಟ್ಟಿದ್ದೀಯಾ, ಯಾಕೋ ಸಪ್ಪ ಕೂತಿದ್ಯಾ, ಮುಖದ ಕಳೆನೇ ಚೇಂಜ್ ಆಗಿಬಿಟ್ಟಿದೆಯಲ್ಲೋ ರಾತ್ರಿ ಕಳೆದ್ಮೇಲೆ ಅಂತ ಹೇಳಿದ್ದಕ್ಕೆ, ಯಾವ ರಾತ್ರಿನೂ ಇಲ್ಲ, ಸುಮ್ಮನೆ ಇರೋ ತರುಣ ಅಂತ ಬೈತಾನೆ. ಅದಕ್ಕೆ, ಯಾಕೋ ನಿಮ್ಮ ಮನೆಯವ್ರು ಏನಾದ್ರು ಬಂದು ಡಿಸ್ಟರ್ಬ್ ಮಾಡಿದ್ರಾ, ನಿಮ್ಮ ಫಸ್ಟ್ ನೈಟ್ ಆಗದೆ ಇರೋ ಥರ, ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ, ಅದಕ್ಕೆ ಉರ್ರಂತ ಇದೆಯಾ ಅಂತ ಹೇಳಿದ್ದಕ್ಕೆ, ಯಾವ ರಾತ್ರಿನೂ ಇಲ್ಲ, ಸುಮ್ಮನೆ ಇರೋ ಅಂತ ಹೇಳಿದ್ದಕ್ಕೆ, ಯಾಕೋ ಏನೋ ಆಯಿತು, ಬರೀ ಬೇಜಾರು ಮಾಡ್ಕೊಂಡೇ ಕೂತಿದ್ದೀಯಲ್ಲೋ, ಏನೋ ಆಯಿತು ಹೇಳೋ ಅಂತ ಹೇಳಿದ್ಗೆ, ಬರೀ ಆ ರಾತ್ರಿ ಬಗ್ಗೆನೇ ಮಾತಾಡಬೇಡ, ಸುಮ್ಮನೆ ಇರು ತರುಣ, ಅನಿತಾ ಅವ್ರು ಬಂದು ಎಲ್ಲ ಹಾಳು ಮಾಡಾಕಿದ್ರು ಅಂತ ಹೇಳಿದ್ಕೆ, ಓ ಅನಿತಾ ಬಂದ್ರ ಇಲ್ಲಿಗೆ, ಅನಿತಾ ಯಾಕೋ ಬಂದರು ಅಂತ ಹೇಳಿದ್ದಕ್ಕೆ ಎಲ್ಲ ವಿಷಯ ಗೊತ್ತಾಗಿ ಅವ್ರು ಬಂದರು. ನಮ್ಮ ರೂಮ್ ಬಾಗಿಲು ತಟ್ಟಿ ಓಪನ್ ಮಾಡಿದಾಗ, ನಾನು ಆ ಡೋರ್ ಓಪನ್ ಮಾಡಿದಾಗ ನನಗೆ ಎಷ್ಟು ಮುಜುಗರ ಆಯಿತು ಗೊತ್ತಾ ಅಂತ ತರುಣ ಆ ಥರ ರಾಘು ಹೇಳ್ತಾನೆ. ಅದಕ್ಕೆ ಡೋರ್ ಓಪನ್ ಮಾಡಿಸಿದ್ರೆ, ಯಾಕೋ ಅವ್ರು ಯಾಕೋ ಬಂದರು ಅಂತ ಹೇಳಿದ್ಕೆ, ಝಾನ್ಸಿ ಮೇಡಮ್ ಮಾಡಿದ ಅವಂತರ ಎಲ್ಲವುದುವೆ ಹೊರಗಡೆ ಬಂತು, ಅಲ್ಲಿ ಹೋಗಿ ಪೇಪರ್ನ ಸುಟ್ಟಾಕ್ಸಿದ್ರಂತೆ ಲಾಯರ್ಗೆ ಹೆದರಿಸಿ, ಅದು ತಿಳ್ಕೊಂಡು ಅನಿತಾ ಅವರು ಮನೆಗೆ ಬಂದರು ಅಂತ ಹೇಳಿದ್ದಕ್ಕೆ, ನಾನು ಹೇಳಿಲ್ವಾ ನನ್ನ ತಂಗಿ ಇಂಥದ್ದೇ ಏನಾದರೂ ಒಂದು ಮಾಡಿರ್ತಾಳೆ, ನೀನು ಸುಮ್ಮನೆ ಇರೋ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಕ್ಕೆ, ತಲೆ ಕೆಡಿಸ್ಕೋಬೇಡ ಅಂತ ಅಂದರೆ ಹೇಗೋ ತರುಣ, ಇವಾಗ ನೋಡು ಅವರು ಮಾಡಿದ್ದು ಆ ಕೆಲಸನ, ಆದರೆ ಅವಮಾನ ಅನುಭವಿಸಿದ್ದು ನಾನು, ನನಗೆ ಎಷ್ಟು ಮುಜುಗರ ಆಯಿತು ಗೊತ್ತಾ, ಅವ್ರು ಬಂದು ಡೋರ್ನ ಓಪನ್ ಮಾಡಿಸಿದಾಗ, ನಾನು ಡೋರ್ ಓಪನ್ ಮಾಡಿ ಅಲ್ಲಿ ಅವ್ರ ಮುಂದೆ ನಿಂತ್ಕೊಂಡಾಗ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತ ಹೇಳಿದ್ದಕ್ಕೆ, ಯಾಕೋ ಬೇಜಾರು ಮಾಡ್ಕೊತೀಯ, ಏನೂ ಆಗಲ್ಲ ಬಿಡೋ, ಫಸ್ಟ್ ನೈಟ್ ಕ್ಯಾನ್ಸಲ್ ಆಯಿತು ಅಂತ ಹೀಗೆಲ್ಲ ಅಂತ ಇದೆಯಾ, ಏನೂ ಆಗಲ್ಲ ಬಿಡು ಅಂತ ಹೇಳಿದ್ದಕ್ಕೆ, ಎಲ್ಲೋ ಹಾಗೆಲ್ಲ ಸರಿ ಹೋಗುತ್ತೆ, ಯಾಕೆಂದರೆ ಅನಿತಾ ಅವರು ಒಂದು ವಾರ ಇಲ್ಲಿಗೆ ಬರ್ತಾರಂತೆ ಅಂತ ಹೇಳಿದ್ದಕ್ಕೆ, ಒಂದು ವಾರ ಅನಿತಾ ಅವ್ರು ಇಲ್ಲಿಗೆ ಬರ್ತಾರಾ, ಯಾಕೆ ಅಂತ ತರುಣ ಕೇಳ್ತಾನೆ. ಅದಕ್ಕೆ ಸಂಸಾರ ಮಾಡೋದಕ್ಕಂತೆ ಅಂತ ಹೇಳಿದ್ದಕ್ಕೆ, ಸಂಸಾರ ಮಾಡ್ತಾರಂತ ಅಂದರೆ ಅಂತ ಹೇಳಿದ್ದಕ್ಕೆ, ಝಾನ್ಸಿ ಅವ್ರ ಥರ ಅವರು ಒಂದು ವಾರ ಇಲ್ಲಿರ್ತಾರಂತೆ, ಬೆಸ್ಟ್ ಸೊಸೆ, ಯಾರು ಕರೆಕ್ಟಾಗಿರೋ ಸೊಸೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಚೂಸ್ ಮಾಡಬೇಕಂತೆ, ಅಲ್ಲಿ ತನಕ ಅವ್ರು
ಇಲ್ಲೇ ಇರ್ತಾರೆ ಅಂತ ಹೇಳಿದ್ದಕ್ಕೆ ಇರಲಿ ಬಿಡು, ನಿನಗೆ ಯಾಕೆ ಟೆನ್ಷನ್ನು, ಅದಾದಮೇಲೆ ಸಮಸ್ಯೆ ಸರಿ ಹೋಗುತ್ತಲ್ಲ ಅಂತ ಹೇಳಿದ್ದಕ್ಕೆ ಅದು ಹೇಗೋ ಸರಿ ಹೋಗುತ್ತೆ, ಅವರು ಹೇಗೋ ಇಲ್ಲಿರ್ತಾರೆ, ನಾನು ಝಾನ್ಸಿ ಮೇಡಮ್ ಹತ್ರ ಎಲ್ಲ ಸರಿ ಹೋಯ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮನಸ್ಸಲ್ಲಿದ್ದಿದ್ದು ಭಾವನೆಗಳನ್ನೆಲ್ಲ ಅವ್ರ ಹತ್ರ ಮನಸ್ಸು ಬಿಚ್ಚಿ ಹೇಳ್ಕೊಂಬಿಟ್ಟೆ ಕಣೋ ಅಂತ ಹೇಳಿದ್ದಕ್ಕೆ ತರುಣ, ಅಯ್ಯೋ ಕಳ್ಳ, ಎಂಥ ಕೆಲಸ ಮಾಡಿದ್ಯೋ, ಎಲ್ಲ ಹೇಳ್ಕೊಂಬಿಟ್ಯಾ, ಮತ್ತು ಸುಮ್ಮನೆ ಇರು, ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಅದು ಹೇಗೋ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಸಿಕ್ಕೇ ಸಿಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ, ನೋಡು 2 ಜಡೆಗಳ ಮಧ್ಯದಲ್ಲಿ ನಾವು ಹೋಗಬಾರ್ದು, ಮೂಕ ವಿಸ್ಮಯ ಇರ್ತಾರ, ಸುಮ್ಮನೆ ಇದ್ಬಿಡ್ಬೇಕು, ಅವ್ರು ಏನು ಮಾಡ್ತಾರೆ ಮಾಡಲಿ, ಅದೆಲ್ಲ ಸರಿ ಹೋಗೇ ಹೋಗುತ್ತೆ ಝಾನ್ಸಿ ಮೇಡಮ್, ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ, ನೀನು ಆರಾಮಾಗಿರು ಅಂತ ಧೈರ್ಯ ಹೇಳಿಬಿಟ್ಟು ತರುಣ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೂ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ಅವರಿಬ್ಬರು ಮಧ್ಯದಲ್ಲಿ ನನ್ನನ್ನು ಮಿಸ್ ಮಾಡ್ಕೋಬೇಡ, ನನಗೊಂದು ಫೋನ್ ಮಾಡ್ತಾ ಇರು, ನಿಂದೇ ಕಣೋ ಒಳ್ಳೆ ಚಾನ್ಸು, ಇಬ್ಬಿಬ್ರನ್ನ ಪಡೆದಿದ್ಯಾ, ನಿನ್ಗೇನಾದ್ರು ಮಚ್ಚೆ ಗಿಚ್ಚೆ ಇರಬೇಕಾ ನೋಡ್ಕೋ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಅಂದ್ಬಿಟ್ಟು ತರುಣ ಅಲ್ಲಿಂದ ಹೊರಡ್ತಾನೆ. ಝಾನ್ಸಿ ಒಬ್ಳೇ ಬೇಜಾರು ಮಾಡಿಕೊಂಡು ಹೀಗೆಲ್ಲ ಆಗೋಯ್ತಲ್ಲ, ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಟೆರೆಸ್ ಮೇಲೆ. ಅಲ್ಲಿಗೆ ರಾಯ್ ಬಂದು ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ತಗೊಳ್ಳಿ ಸ್ವೀಟಾ ಅಂತ ಹೇಳಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸಾ, ಯಾಕೆ ರಾಯ್ ಅಂತ ಕೇಳಿದ್ದಕ್ಕೆ ಇದೇನು ಮೇಡಮ್ ಹೀಗಂತ ಹೇಳ್ತಾ ಇದ್ದೀರಾ, ನಿಮ್ಮ ಸಂಸಾರ ಶುರು ಆಯ್ತಲ್ಲ ಅದಕ್ಕೋಸ್ಕರ ನಾನು ಸ್ವೀಟ್ ತಂದಿದ್ದೀನಿ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ತಗೊಳ್ಳಿ ಮೇಡಮ್ ಸ್ವೀಟ್ ಅಂತ ಹೇಳಿದ್ದಕ್ಕೆ ಇಲ್ಲ ರಾಯ್, ಯಾವ ಸಂಸಾರನೂ ಶುರು ಆಗಿಲ್ಲ, ಅಷ್ಟರೊಳಗಡೆ ಸಂಸಾರ ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಷ್ಟರೊಳಗಡೆ ಅಲ್ಲಿಗೆ ಅನಿತಾ ಬಂದು ಹೀಗೆಲ್ಲ ಆಗೋಯ್ತು ಅಂತ, ಅನಿತಾ ಬಂದಮೇಲೆ ಏನೆಲ್ಲ ಆಯಿತು ಅಂತ ಹೇಳ್ತಾಳೆ. ಅದಕ್ಕೆ ರಾಯ್, ಯಾಕೆ ಮೇಡಮ್ ಹೀಗೆಲ್ಲ ಆಗೋಯ್ತು, ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಮೇಡಮ್, ಯಾಕೆ ಅಂದರೆ ನಿಮ್ಮ ಸಂಸಾರ ಶುರುವಾಯಿತು ಅಂತ ನಾನು ತುಂಬಾ ಖುಷಿಪಟ್ಟಿದ್ದೆ, ಈಗ ಈ ವಿಷಯ ಕೇಳಿದ ಮೇಲೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಮೇಡಮ್ ಅಂತ ಹೇಳಿದ್ದಕ್ಕೆ ರಾಯ್, ನನಗೂ ಮುಂಚೆ ಬೇಜಾರಾಯಿತು, ಆದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಖುಷಿ ಆಗ್ತಾ ಇದೆ ಯಾಕೆ ಮೇಡಮ್ ಅಂತ ಕೇಳಿದ್ದಕ್ಕೆ ಹೌದು ರಾಯ್, ಯಾಕೆ ಅಂದರೆ ರಾಘು ಇಷ್ಟು ದಿನ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನ ಇಲ್ವಾ ಅನ್ನೋ ಸಂಶಯದಲ್ಲೇ ಇದ್ದೆ, ಅಂಥದ್ರಲ್ಲಿ ರಾತ್ರಿ ರಾಘು ನನ್ನ ಹತ್ರ ಅವನ ಮನಸ್ಸಲ್ಲಿ ಇದ್ದ ಭಾವನೆಗಳನ್ನೆಲ್ಲ ಹೇಳ್ಕೊಂಡ, ಅವನು ನನ್ನನ್ನು ಎಷ್ಟು ಇಷ್ಟಪಡ್ತಾನೆ, ನಾನು ಇಲ್ಲ ಅಂದರೆ ಅವನ ಜೀವನನೇ ಇಲ್ಲ ಅನ್ನೋದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ, ಹಾಗಾಗಿ ನನಗೇನು ತೊಂದರೆ ಇಲ್ಲ, ಅಷ್ಟಿದ್ರೆ ಸಾಕಲ್ವ ರಾಯ್ ಅಂತ ಹೇಳಿದ್ದಕ್ಕೆ ಆಯಿತು ಮೇಡಮ್, ಆದರೆ ನಿಮ್ಮ ಕೈಯಲ್ಲಿ ಕಂಕಣ ಇದ್ದಾಗ ಈ ಥರ ಎಲ್ಲ ಸಮಸ್ಯೆಗಳಾಗಬಾರ್ದಿತ್ತಲ್ಲ ಅಂತ ಕೇಳಿ ನೋಡಿದಾಗ ಅವಳ ಕೈಯಲ್ಲಿ ಕಂಕಣ ಇರಲ್ಲ. ಏನಾಯಿತು ಮೇಡಮ್ ನಿಮ್ಮ ಕೈಯಲ್ಲಿದ್ದ ಕಂಕಣ ಅಂತ ಹೇಳಿದ್ದಕ್ಕೆ ಅದು ಸಂಗೀತ ರಾತ್ರಿ ನನಗೆ ಬಳೆ ಹಾಕುವಾಗ ಅದನ್ನು ಬಿಚ್ಚಿಟ್ಬಿಟ್ಟಿದ್ದಾಳೆ ಅಂತ ಹೇಳಿದ್ದಕ್ಕೆ ರಾಯ್, ಅದರಿಂದನೇ ಹೀಗೆಲ್ಲ ಆಗಿರೋದು ಮೇಡಮ್, ಕಂಕಣ ಎದ್ದಿದ್ದರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ, ಆ ಕಂಕಣ ನಿಮ್ಮ ಕೈಯಲ್ಲಿರೋವರೆಗೂ ಈ ಮನೆಯವ್ರ ಮನಸ್ಸನ್ನು ಗೆದ್ದು ನೀವು ಈ ಮನೆಯಲ್ಲೇ ಉಳ್ಕೊಳ್ಳೋ ಹಾಗಾಗ್ತಿತ್ತು, ಅದನ್ನು ಬಿಚ್ಚಿರೋದ್ರಿಂದ ಇದರಿಂದನೇ ಸಮಸ್ಯೆ ಆಗಿರೋದು, ಆದ್ರೂ ಏನು ತೊಂದರೆ ಇಲ್ಲ ಮೇಡಮ್, ಇಷ್ಟು ದಿನ ನಿಮಗೆ ಕಾಂಪಿಟೇಟರ್ ಇರಲಿಲ್ಲ, ಅದಕ್ಕೆ ನೀವು ಈ ಥರ ಇದ್ರಿ ಅಂತ ಅನಿಸುತ್ತೆ, ಇನ್ನು ಮುಂದೆ ನಿಮಗೆ ಕಾಂಪಿಟೇಟರ್ ಸಿಕ್ಕಿದ್ದಾರೆ, ನಿಮಗೆ ಬಿಸಿಬೇಳೆ ಬಾತ್ ತಿಂದಷ್ಟೇ ಸುಲಭ ಈ ಚಾಲೆಂಜ್ಗಳೆಲ್ಲ, ನೀವು ಆರಾಮಾಗಿ ಈ ಚಾಲೆಂಜಲ್ಲಿ ಗೆದ್ದೇ ಗೆಲ್ತೀರಾ, ಆಲ್ ದ ಬೆಸ್ಟ್ ಮೇಡಮ್, ಏನೂ ಆಗಲ್ಲ, ನೀವು ಹಳೆ ಝಾನ್ಸಿ ಆಗಿ ಮುಂದುವರಿರಿ ಅಂತ ಹೇಳಿಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ರಾಘು ಮನೆಯವರು ಎಲ್ಲರೂ ರೆಡಿಯಾಗಿ ಆರತಿ ತಟ್ಟೆನ ರೆಡಿ ಮಾಡಿಕೊಂಡು ಬ್ಯಾಂಡ್ ಎಲ್ಲ ಬಾರಿಸ್ಕೊಂಡು ನಿಂತಿರ್ತಾರೆ. ಇಲ್ಲಿ ಸಂಗೀತ ಮತ್ತು ಝಾನ್ಸಿ ಇಬ್ರು ಮಾತಾಡ್ಕೊತಾ ಇರ್ತಾರೆ, ಏನಾಯಿತು ಯಾರನ್ನೋ ವೆಲ್ಕಮ್ ಮಾಡೋಕ್ಕೆ ಅನಿಸುತ್ತೆ ಈ ಥರ ಬ್ಯಾಂಡ್ ಎಲ್ಲ ಬಾರಿಸ್ತಾ ಇರೋದು ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಒಂದು ಆಟೋ ಬಂದು ನಿಲ್ಲುತ್ತೆ, ಅದು ನೋಡಿದ್ರೆ ಅನಿತಾ ಆಗಿರ್ತಾಳೆ, ಓ ಇವಳ್ಗ ಈ ಥರ ವೆಲ್ಕಮ್ ಅಂತ ಅವರಿಬ್ಬರು ಅಂದ್ಕೊತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.